ಎಲ್ರಿಗೂ ನಮಸ್ಕಾರ. ಬೇರೆ ಸುದ್ದಿ ಬಂದಿದ್ದೀರಾ? ಬಿ ಮೋಹನ್ ಅವರು ಸುಮಾರು 17 ವರ್ಷಗಳ ಹಿಂದೆ ಸಿಂಡಿಕೇಟ್ ಮೆಂಬರ್ ಆಗಿರೋ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸಿಂಡಿಕೇಟ್ ಅಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ನನ್ನ ಹತ್ರ ಬಂದು ರಾಜ್ಯಸಭಾ ಸದಸ್ಯರ ಸ್ಥಳೀಯ ಅಭಿವೃದ್ಧಿ ಅನುದಾನದಿಂದ ಹಣ ಕೊಡಬೇಕು ಅಂತ ಹೇಳಿ ನಮ್ಗೆ ಮ್ಯಾಕ್ಸಿಮಮ್ ಇದ್ದಿದ್ದ 50 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಪ್ರಾರಂಭ ಮಾಡಿ ಆಮೇಲೆ ನಾನು MLC ಆದ್ಮೇಲೂ ಸಹ ಅದಕ್ಕೆ ಕೆಲವು ಅನುದಾನವನ್ನು ಕೊಟ್ಟು ಇದರಲ್ಲಿ ಆಗಿನ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕಟೀಲ್ ಅವರು ಮತ್ತು ಹರೀಶ್ ಕುಮಾರ್ ಅವರು ಸಹ 10 ಲಕ್ಷ ಕೊಟ್ಟು ಒಂದು ಭಾಗವನ್ನ ಈಗಾಗಲೇ ಸಂಪೂರ್ಣ ಮಾಡಿದ್ದೇವೆ. ಮತ್ತೊಂದು ಅದನ್ನ ಸಂಪೂರ್ಣವಾಗಿ ಕಟ್ಟಲಿಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 3 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ. ಒಂದು ಹಳೆ ಏನು ಈಗ ಪೂರ್ಣ ಆಗಿದೆ ನಾರಾಯಣ ಗುರುಗಳ ಅಧ್ಯಯನ ಪೀಠ, ಒಂದು ಭಾಗವನ್ನ ಉದ್ಘಾಟನೆ ಮಾಡಿ ಮತ್ತೊಂದು ಭಾಗಕ್ಕೆ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಡಿಸೆಂಬರ್ನಲ್ಲಿ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದೇ ಸಂದರ್ಭದಲ್ಲಿ ಯಾವ ನಮ್ಮ ಬಿ ಮೋಹನ್ ಅವರು ಹೇಳಿದ ಹಾಗೆ 3 ಕಾರ್ಯಕ್ರಮಗಳನ್ನ ಆ ಸಂದರ್ಭದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಶಿವಗರಿಗೆ ಭೇಟಿ ಮಾಡಿ ಗಾಂಧಿ ನಾರಾಯಣ ಗುರುಗಳ ಪರಿನಿರ್ವಾಣ ಅವರು ಸಮಾಧಿ ಹೊಂದಿದಂತ ಸಂದರ್ಭದಲ್ಲಿ 100 ವರ್ಷ, ಇನ್ನು 2 ವರ್ಷಗಳಲ್ಲಿ 100 ವರ್ಷ ಆಗುತ್ತೆ. ಆ ಸಮಾರಂಭ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತದನಂತರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಗಾಂಧಿ ಮತ್ತು ನಾರಾಯಣ ಗುರುಗಳ ಸಂವಾದದ 100 ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ನಾರಾಯಣ ಗುರುಗಳು ಸರ್ವ ಮತ ಸಮ್ಮೇಳನವನ್ನು ಸಹ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಸಹ 100 ವರ್ಷ ಪೂರ್ಣಗೊಳ್ತಾ ಇದೆ. 3 ಕಾರ್ಯಕ್ರಮಗಳನ್ನ ಈ ಉದ್ಘಾಟನೆ ಕಾರ್ಯಕ್ರಮ ಆದ ನಂತರ ನಾವು ಹಮ್ಮಿಕೊಂಡಿದ್ದೇವೆ. ಈ ಶತಮಾನದ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಐನ್ಸ್ಟೀನ್ ಅವರು ಇದೆ ಪ್ರಪಂಚಕ್ಕೆ ಬಾಂಬ್ ಅನ್ನ ಕೊಟ್ಟರು. ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಾದ್ರು. ನಾವೆಲ್ಲರೂ ಸಹ ಸಮಾನರು, ಸರ್ವಧರ್ಮ ಸಮಭಾವ ಅಂತ ಹೇಳಿ ಮಹಾತ್ಮ ಗಾಂಧಿ ಅವರು ಅಹಿಂಸಾತ್ಮಕವಾದ ರೀತಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ವಿಚಾರವನ್ನ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿ ಅವರು ಹಂಚಿಕೊಂಡು ಮಾಡಿರ್ತಕ್ಕಂಥ ಈ 3 ಮಹಾನ್ ವ್ಯಕ್ತಿಗಳು ಈ ಒಂದು ಶತಮಾನದ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗ್ಲಾರು. ಐನ್ಸ್ಟೀನ್ ಅವರು ಮಾತಾಡುವ ಸಂದರ್ಭದಲ್ಲಿ ಹೇಳಿದ್ರು, ಮುಂದಿನ ಪೀಳಿಗೆ ಈ ಒಂದು ಭೂಮಂಡಲದಲ್ಲಿ ಕೇವಲ ಎಲುಬು ಮತ್ತು ರಕ್ತ ಇದ್ದಂತ ಒಬ್ಬ ಸಣ್ಣ ವ್ಯಕ್ತಿ ಈ ಭೂಮಂಡಲದಲ್ಲಿ ಓಡಾಡ್ತಾ ಇದ್ದದ್ದು ಅಂತ ಹೇಳಿದ್ರೆ ನಿಜಕ್ಕೂ ಸಹ ಈ ಒಂದು ಕಾಲಘಟ್ಟದಲ್ಲಿ ಮುಂದೆ ಯುವಕರು ಅದನ್ನ ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ. ಆ ರೀತಿಯಲ್ಲಿ ಮಹಾತ್ಮ ಗಾಂಧಿ ಕೆಲಸ ಮಾಡಿದಂತ ಐನ್ಸ್ಟೀನ್ ಅವರು ಹೇಳಿದ ನಂತರ 1924ನೇ ಇಸ್ವಿನಲ್ಲಿ ನಾರಾಯಣ ಗುರುಗಳು ಭೇಟಿ ಮಾಡೋ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರು ನಾರಾಯಣ ಗುರುಗಳ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಯಾವ ರೀತಿ ಹಮ್ಮಿಕೊಂಡಿದ್ರು ಅಂತ ಹೇಳಿ ನೋಡಿ ಅದನ್ನ ಬಹಳಷ್ಟು ಪ್ರಶಂಸೆ ಮಾಡಿ ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ಪತ್ರಿಕೆಯನ್ನು ಮಹಾತ್ಮ ಗಾಂಧಿ ಅವರು ಓಡಿಸ್ತಾ ಇದ್ರು. ತದನಂತರ ಅದರ ಮತ್ತೊಂದು ಪತ್ರಿಕೆಯನ್ನು ಹರಿಜನ ಪತ್ರಿಕೆ ಅಂತ ಹೇಳಿ ಬರ್ಲಿಕ್ಕೆ ನಾರಾಯಣ ಗುರುಗಳ ಪ್ರೇರಣೆಯಿಂದ ಮಹಾತ್ಮ ಗಾಂಧಿ ಅವರು ಪ್ರೇರಣೆಗೊಂಡು ಇಡೀ ದೇಶದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ನಿರ್ದೇಶನಗಳು ನಮ್ಮ ಮುಂದೆ ಇದೆ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಾನು ಇಡೀ ರಾಷ್ಟ್ರದಲ್ಲಿ ಸುತ್ತಿರ್ತಕ್ಕಂಥವ್ರು ಯಾವ್ದಾದ್ರು ಒಂದು ಗುರುಮಠದಲ್ಲಿ ಮಹಾತ್ಮ ಗಾಂಧಿ ಅವರ ವಿಗ್ರಹವನ್ನ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಗಂಗನಾಡಿ ಗರೋಡಿಯಲ್ಲಿ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿ ಅವರ 2 ವಿಗ್ರಹಕ್ಕೂ ಸಹ ಪೂಜೆ ನೀಡ್ತಕ್ಕಂಥದ್ದು ನೋಡಿದಾಗ ಅವ್ರ 2 ಸಿದ್ಧಾಂತಗಳು ಯಾವ ರೀತಿ ಅಂತ ಹೇಳಿ, ಯಾಕಂದ್ರೆ ಅವರೂ ಸಹ ಕರಾವಳಿ ಪ್ರದೇಶದಲ್ಲಿ ಸೌಹಾರ್ದ ಮತ್ತು ಸಹಬಾಳ್ವೆ ಮತ್ತು ಶಾಂತಿ ಮತ್ತು ಹಿಂಸೆಯ ವಿಚಾರದಲ್ಲಿ ಎಲ್ಲರೂ ಸಹ ಗಮನ ಕೊಡ್ಬೇಕಾದಂತ ವಿಚಾರ ಸಂದರ್ಭದಲ್ಲಿ ಗುರು ಹಿರಿಯರಿಗೂ ಚಿಂತನೆ ಮಾಡಿ ಯೋಚನೆ ಮಾಡಿ ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ನಮ್ಮ ಶಿವಗಿರಿ ಮಠದ ಗುರುಗಳಾದ ಜ್ಞಾನ ತೀರ್ಥರವರು ಸಹ ಮುಂದೆ ಬಂದು ಮತ್ತೆ ದೊಡ್ಡ ಗುರುಗಳು ಸಚ್ಚಿದಾನಂದ ಸ್ವಾಮೀಜಿಗಳು ಕೂಡ ನಾನು ಹೋದ ವರ್ಷ ಶಿವಗಿರಿನಲ್ಲಿ ಹೋದಾಗ ಅವರು ಸಹ ಹೇಳಿದ್ರು, ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿನಲ್ಲಿ ನಾವು ಶಾಂತಿ, ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಏನಾದ್ರೂ ಒಂದು ಬುನಾದಿಯನ್ನು ಹಾಕ್ಬೇಕು ಅಂತ ಹೇಳಿ ಹೇಳಿದಾಗ ಅದೇ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಸಹ ನಾವು ಆಹ್ವಾನ ಮಾಡಿದಾಗ ಒಪ್ಕೊಂಡಿದ್ದಾರೆ.
ಆದ್ರಿಂದ ಈ ಒಂದು ಕಾರ್ಯಕ್ರಮ ಈ ಒಂದು ಭಾಗದಲ್ಲಿ ಯಾವ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರು ಶಾಂತಿ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ವಿಚಾರದಲ್ಲಿ ಮತ್ತು ಸರ್ವಧರ್ಮ ಸಮಭಾವ ಅಂತ ಹೇಳಿ ಮತ್ತು ನಾರಾಯಣ ಗುರುಗಳ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನ ಮಾಡಿ ಅದು ಶಾಂತಿ ರೀತಿಯಿಂದ ಮಾಡಿ ಯಾವುದೇ ರೀತಿಯ ಅಹಿಂಸೆಗೆ ಅವಕಾಶ ಕೊಡದೆ ಈ ಒಂದು ರೀತಿಯ ಸುಧಾರಣೆ ಸಮಾಜ ಸುಧಾರಣೆ ಮಾಡಿರ್ತಕ್ಕಂಥ ನಿರ್ದೇಶನಗಳಿದ್ರೆ ಅದು ಕೇರಳದಲ್ಲೂ ಇದೆ, ಕರ್ನಾಟಕ ರಾಜ್ಯದಲ್ಲೂ ಸಹ ಇದೆ. ಆದ್ರಿಂದ ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನ ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಒಂದು ಕ್ಯಾಂಪಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಸಹ ಕಾರ್ಯಕ್ರಮಗಳಿರುತ್ತೆ. ಆದ್ರಿಂದ ಪೂರ್ವ ಸಿದ್ಧತೆಗೋಸ್ಕರ ನಾನು ಇವತ್ತು ಮಂಗಳೂರಿಗೆ ಬಂದಿದ್ದೇನೆ. ಹಲವಾರು ವಿಚಾರಗಳನ್ನ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಮಂಗಳೂರು ಯೂನಿವರ್ಸಿಟಿಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಧ್ಯಯನ ಪೀಠಕ್ಕೆ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಅವರು ಸಹ ಎಲ್ಲ ಸಹಕಾರವನ್ನು ಸಹ ಕೊಡ್ತಾ ಇದ್ದಾರೆ. ತಮ್ಮದು ಸಹ ಸಹಕಾರವನ್ನ ಕೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿ ತಾವೆಲ್ಲರೂ ಸಹ ಸಹಕಾರ ಕೊಡಿ ಅಂತ ಹೇಳಿ ಕೇಳಲಿಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದಾರೆ.